ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ. ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರವನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷಯ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾವರ್ಗೀಕ ಶ್ರವಣ ಮಾಡೋದ್ರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತಾ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. 46ನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶರಣ ಜನನ ಶಿರೋಮಣಿಯು ತಾ ಸಿದ್ಧ ಸದ್ಗುರು ಪಾದಕ್ಕೆ ಬರುತ್ತಲೇ ನಿಜ ಜ್ಞಾನವನ್ನು ಪಡೆದನು ಜನನ ಸುಖ ಭೋಗಕ್ಕೆ. ವೈಭವದಿ ಮೆರೆಸಿದನು ಸದ್ಗುರುವರನ ಗ್ರಾಮಾಂತರದಳು ಈ ಭವಾರಿಯ ಮುಂದೆನಿಸಿದ ಲಕ್ಷ ಜನರ ಕುಲದಳು. ಶ್ರೀ ಸದ್ಗುರುವೇ, ನಿನ್ನನ್ನು ಹೃದಯದಲ್ಲಿ ಚಿಂತಿಸಿದ ಕೂಡಲೇ ನೀನು ಬಂದು ಇಲ್ಲೇ ಇರುವಂತನಾಗು. ಅಂದರೆ ನಿನ್ನ ಕೃಪೆಯಿಂದ ಜನ್ಮವು ಸಾರ್ಥಕವಾದರೂ ಆಗುವುದು. ನೀನು ದಯೆಯಿಂದ ಒಲಿದರೆ ಸಂಸಾರದೊಳಗಿರುವ ಈ ಅನೇಕ ದುಃಖಗಳೆಲ್ಲ ಸಂಪೂರ್ಣವಾಗಿ ನಾಶ ಹೊಂದಿ ಭಕ್ತರು ಸುಖದಿಂದ ಇರುವರು. ಸಂಸಾರದೊಳಗಿಂದ ಜನರು ಇದೊಂದೇ ಉಪಾಯವಿರುತ್ತದೆ. ಅದೇನೆಂದರೆ ಯಥಾಶಕ್ತಿಯಿಂದ ಸದ್ಗುರು ದೇವನನ್ನು ಪೂಜಿಸಬೇಕು. ಆದ್ದರಿಂದ ಸರ್ವ ಪಾಪಗಳು ನಾಶವಾಗಿ ಚಿತ್ತವು ತಾನೇ ಶುದ್ಧವಾಗುವುದು. ಈ ಸಾಧನೋಪಾಯವನ್ನು ಜನರಿಗೆಲ್ಲ ಬೋಧಿಸುವುದಕ್ಕೆ ತಾನೇ ಅನೇಕ ಸಾಧುರೂಪಗಳಿಂದ ನಟಿಸಿ ಸಂಸಾರಿಕರಿಗೆ ಬೋಧಿಸಿ ಸದ್ಗುರು ಅವರನ್ನು ಉದ್ಧಾರ ಮಾಡುವನು. ಸಾಧುವಾದ ಶರಣಪ್ಪ ಅಕ್ಕಲಕೋಟೆ ಎಂಬಾತ ಸಿದ್ಧ ಸದ್ಗುರುವ ಮೇಲೆ ಅತ್ಕುಟದ ಪ್ರೇಮ ಉಳ್ಳವಂತನಾಗಿದ್ದು ಯಾವಾಗಲೂ ಜನರೊಳಗೆ ಸದ್ಗುರುರ ಕೀರ್ತನೆಯನ್ನು ವರ್ಣಿಸುತ್ತಾ ಲೋಕದಲ್ಲಿ ಬಹುಖ್ಯಾತಿಗೊಂಡಿರುವನು. ಶ್ರಾವಣ ಮತ್ತು ಶಿವರಾತ್ರಿ ಉತ್ಸವಗಳಲ್ಲಿ ನೇಮ ಹಿಡಿದು ಸದ್ಗುರುಗಳ ಕಡೆಗೆ ಬರುವನು. ಇತರ ಕಾಲದಲ್ಲಿ ಕೀರ್ತನೋದ್ದೇಶದಿಂದ ದೇಶ ದೇಶಗಳಲ್ಲಿ ಸಂಚರಿಸುತ್ತಿರುವನು. ಚಿಕ್ಕಂದಿನಿಂದ ಈತನಿಗೆ ಲಿಂಗ ಜಂಗಮನು ಪೂಜೆಯನ್ನು ಬಹಳ ಪ್ರೇಮವು, ವೀರಶೈವ ಧರ್ಮದ ಅಭಿಮಾನವು ಇರುತ್ತಿದ್ದು ಗುರುಭಕ್ತಿ ಮತ್ತು ಪರೋಪಕಾರದ ಕೃತ್ಯಗಳನ್ನೇ ಚಿಂತಿಸುತ್ತಿದ್ದನು. ಮುಂದೆ ಶರಣಪ್ಪನು ವೀರಶೈವ ಮತಭೇದವನ್ನು ಕಳೆದು ಐಕ್ಯ ಮತವನ್ನು ಸ್ಥಾಪಿಸಿ ಹಲ್ದಿಯೊಳಗೆ ಸೃಷ್ಟಿ ಮಂಟಪವನ್ನು ರಚಿಸಿ ಪುರಾತನ ಜಂಗಮರೆಲ್ಲರೂ ಪೂಜಿಸುವಂತರಾದನು. ಜಂಗಮರಿಗೋಸ್ಕರ ಅನೇಕ ಬಡಜನರಿಗೆ ವರ್ಷ ತನಕ ಅನ್ನ ವಸ್ತ್ರಾದಿಗಳನ್ನು ಕೊಡುತ್ತಿದ್ದನು. ಬಸವಣ್ಣನ ಕಾಲದಲ್ಲಿ ತಾನು ಇದ್ದದ್ದಾದರೆ ಆ ಪ್ರಭುವಿಗೆ ಸೇವೆ ಮಾಡುತ್ತಿದ್ದೆ ಎಂದು ಶರಣಪ್ಪನು ಚಿಂತಿಸುವಾಗ ಮಲ್ಲಿಕಾರ್ಜುನ ಗುರುಗಳು ಅದೇ ಮೂರ್ತಿಯನ್ನು ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರೆಂಬ ಹೆಸರಿನಲ್ಲಿ ಇರುವರು ಎಂದು ಹೇಳಿದ್ದು ಕೇಳಿ ಆತನು ಹುಬ್ಬಳ್ಳಿಗೆ ಬಂದು ಶ್ರೀ ಸಿದ್ಧಾರೂಢ ದರ್ಶನ ಮಾಡಿಕೊಂಡು ಮನಸ್ಸಿನಲ್ಲಿ ಅತ್ಯಂತ ಆನಂದಪಟ್ಟನು. ಬಹುಕಾಲ ಯೋಗಾಭ್ಯಾಸ ಮಾಡಿದನು. ಆದರೆ ಸ್ವರೂಪದಲ್ಲಿ ವ್ಯಥೆಯು ಸ್ಥಿರವಾಗಿರಲಿಲ್ಲ. ಈಗ ಸಿದ್ಧ ಸದ್ಗುರುಗಳ ಕಡೆಗೆ ಪ್ರಾಪ್ತನಾದ ಮೇಲೆ ಅವರ ಕೃಪೆಯಿಂದ ಪೂರ್ಣ ಜ್ಞಾನವು ಹೊಂದಿದನು. ಆದ್ದರಿಂದ ಶರಣಪ್ಪನ ಚಿತ್ತ ವೃತ್ತಿಯು ಸ್ಥಿರವಾಗಿ ಸದ್ಗುರುಗಳ ಚರಣಗಳಲ್ಲಿ ದೃಢವಾದ ಭಕ್ತಿ ಉಂಟಾಗಿ ಸಿದ್ಧ ಮಹಿಮೆಯನ್ನು ಪ್ರತೀತಿಗೆ ಬಂತು. ಸರ್ವ ಜನರೊಳಗೆ ಗುರು ಕೀರ್ತನೆಯನ್ನು ವರ್ಣಿಸಬೇಕೆಂಬ ಉತ್ಕಟ ಇಚ್ಛೆಯನ್ನು ಧರಿಸಿ ದೇಶ ದೇಶದೊಳಗೆ ಹೋಗುವಂತನಾದನು. ಪುರ ಪಟ್ಟಣ ಗ್ರಾಮಾದಿಗಳಲ್ಲಿ ಹೋಗಿ ಪ್ರೇಮಳ ಭಕ್ತರನ್ನೆಲ್ಲ ಕೂಡಿಸಿ ಅವರಿಗೆ ಸಿದ್ಧಾರೂಢರು ಸಾಕ್ಷಾತ್ ಈಶ್ವರ ಅವತಾರವೆಂದು ಬೋಧಿಸುವನು. ಮುಖದಿಂದ ಸಿದ್ಧನಾಮವನ್ನು ಹಾಡುತ್ತಾ ಅಂತರಂಗದೊಳಗೆ ಆತನು ಪ್ರೇಮದಿಂದ ಭರಿತನಾಗಿ ಉತ್ತಮವಾದ ಕೀರ್ತನವನ್ನು ಮಾಡುತ್ತಿರುವಾಗ ಪರಮಾನಂದವು ಉದ್ಭವಿಸುತ್ತಿರುವುದು. ಕೀರ್ತನೆಯೊಳಗೆ ಅದ್ಭುತ ಪ್ರೇಮವು ಉಕ್ಕಿ ಬರುತ್ತಿತ್ತು. ಸ್ತೋತ್ರ ಜನರೆಲ್ಲರೂ ಕಣ್ಣಿನಿಂದ ನೀರು ಸುರಿಸುತ್ತಿದ್ದರು. ಸಾಕ್ಷಾತ್ ತುಕಾರಾಮನೇ ಪುನಃ ದೇಹಧಾರಿಯಾಗಿ ಬಂದಿರುವನು ಎಂಬಂತೆ ಕಾಣಿಸುತ್ತಿತ್ತು. ಈ ಪ್ರಕಾರ ಸದ್ಗುರು ಭಕ್ತಿಯನ್ನು ಜನರೊಳಗೆ ಪಸರಿಸುತ್ತಿದ್ದನು. ಅವರು ದರ್ಶನೇಚ್ಛೆಯಿಂದ ಮನಸ್ಸಿನಲ್ಲಿ ಹಿಡಿಯುವನು. ಶರಣಪ್ಪನು ಅವರನ್ನೆಲ್ಲ ಕರೆದುಕೊಂಡು ಬಂದು ಸಿದ್ಧ ಸದ್ಗುರುವರನ್ನು ಭೇಟಿ ಮಾಡಿಸುವನು. ಶರಣಪ್ಪನು ಮಹೋತ್ಸವಕ್ಕೆ ಬರುವಾಗ ಸಾವಿರಾರು ಭಕ್ತ ಜನರು ಸಂಗಡ ಕರೆತಂದು ಸಿದ್ಧರ ಪಾದಕ್ಕೆ ಹಾಕಿ
ತಾನು ಕೃತ್ಯನಾದೆನೆಂದು ತಿಳಿದುಕೊಳ್ಳುವನು. ಸದ್ಗುರು ಬಳಿಕ ಒಮ್ಮೆಲೆ ಬಂದ ಮಾತ್ರದಿಂದ ಗುರುಭಕ್ತಿಯನ್ನು ಆತನ ಚಿತ್ತದಲ್ಲಿ ಸ್ಥಿರಗೊಂಡು ಆಮೇಲೆ ಚರಣಗಳನ್ನು ಎಂದೆಂದೂ ಬಿಡನು. ಆ ಗುರುರಾಯನು ಚರಣ ಕೀರ್ತಿಯನ್ನು ಹೀಗಿರುವುದು. ಈ ಸಾಧು ಶರಣಪ್ಪನಿಗೆ ಕೆಲವರು ಹೇಳುವರು, ನಮ್ಮ ಹೊಟ್ಟೆಯಿಂದ ಮಕ್ಕಳಿಲ್ಲ, ಮಕ್ಕಳಾಗಬೇಕಾದರೆ ಯಾವ ದೇವನನ್ನು ಭಜಿಸಬೇಕು? ಆಗ ಶರಣಪ್ಪನು ಹುಬ್ಬಳ್ಳಿಯೊಳಗೆ ವಾಸವಾಗಿರುವ ಶ್ರೀ ಸಿದ್ಧಾರೂಢ ಸದ್ಗುರುನಾಥನು ಸಾಕ್ಷಾತ್ ಶಿವನ ಅವತಾರವಿರುವನು. ಶ್ರಾವಣ ಮತ್ತು ಮಾಘ ಮಾಸಗಳಲ್ಲಿ ಆತನ ಮಹೋತ್ಸವಗಳಾಗುತ್ತವೆ. ಆ ಕಾಲದಲ್ಲಿ ಆತನ ದರ್ಶನದಲ್ಲಿ ಹೋಗುವ ನಿಯಮವನ್ನು ಹಿಡಿದದ್ದಾದರೆ ನಿಮ್ಮ ಮನೋರಥಗಳು ಪೂರ್ಣವಾಗುವವು ಎಂದು ಹೇಳುವನು. ಈ ವಚನದಲ್ಲಿ ವಿಶ್ವಾಸವಿಟ್ಟು ಇಲ್ಲಿ ಮಹೋತ್ಸವಕ್ಕೆ ಬಂದು ಸಿದ್ಧ ಚರಣಕ್ಕೆ ಬಿದ್ದಿದ್ದೆಂದರೆ ಅವರ ಕಾಮಗಳೆಲ್ಲ ಸಿದ್ಧಿಸುವರು. ಬಳಿಕ ಅವರು ಮರಣ ಪರ್ಯಂತ ಈ ನಿಯಮವನ್ನು ನಡೆಸುತ್ತಾ ಆ ಮೂಲಕ ಸರ್ವ ಪ್ರಕಾರದ ಕಲ್ಯಾಣ ಪ್ರಾಪ್ತಿ ಮಾಡಿಕೊಳ್ಳುವರು. ಸಿದ್ಧಮೂರ್ತಿಯನ್ನು ದರ್ಶನವಾಗುವುದರಿಂದ ಇಹಪರ ಸುಖಗಳೆಲ್ಲ ಪ್ರಾಪ್ತವಾಗುವವು. ಇರಲಿ, ಹುಬ್ಬಳ್ಳಿ ಸಮೀಪ ಉಣಕಲ್ಲವೆಂಬ ಗ್ರಾಮವಿರುವುದು. ಆ ಗ್ರಾಮದ ಭಕ್ತರೆಲ್ಲ ಕೂಡಿ ಶರಣಪ್ಪನ ಬಳಿ ಬಂದು, ಹೇ ಶಿವಭಕ್ತ ಶರಣಪ್ಪ ಸ್ವಾಮಿಗಳೇ, ನೀವು ನಮ್ಮ ಮೇಲೆ ಕೃಪೆ ಮಾಡಿ ನಮ್ಮ ಗ್ರಾಮಕ್ಕೆ ಬಂದು 1 ಮಾಸ ಪರ್ಯಂತ ಕೀರ್ತನ ಮಾಡಿದ್ದಾದರೆ ಅದರಿಂದ ನಾವು ಕೃತ್ಯರಾಗುವೆವು ಎಂದು ಪ್ರಾರ್ಥಿಸಿದ್ದನ್ನು ಕೇಳಿ ಶರಣಪ್ಪನು, ನಿಮ್ಮ ಗ್ರಾಮಕ್ಕೆ ಬಂದು ನಾನು ಕೀರ್ತನ ಮಾಡುವೆನು. ಆದರೆ ನನ್ನದೊಂದು ಮನೋರಥವನ್ನು ನೀವೆಲ್ಲರೂ ಕೂಡಿ ಪೂರ್ಣ ಮಾಡಬೇಕು. ಅದು ಈ ಪ್ರಕಾರವಾದ ಶ್ರಾವಣ ಮಾಸದಲ್ಲಿ 1 ಸೋಮವಾರ ದಿನ ಗಾಡಿಗಳಲ್ಲಿ ಅನ್ನವನ್ನು ಹೇರಿ ನೀವೆಲ್ಲರೂ ಭಜನೆ ಮಾಡುತ್ತಾ ಸಿದ್ಧಾರೂಢರ ಸನ್ನಿಧಿಗೆ ಬಂದು ಅದನ್ನು ಅವರಿಗೆ ಅರ್ಪಿಸತಕ್ಕದ್ದು. ಇಂಥ ಸೇವೆಯನ್ನು ನೀವು ಮಾಡುವುದಾದರೆ ನಾನು ನಿಮ್ಮಲ್ಲಿ ಬಂದು ಕೀರ್ತನೆ ಮಾಡುವೆನು ಎಂದು ಹೇಳಿದ್ದು ಕೇಳಿ ಆ ಗ್ರಾಮದವರೆಲ್ಲ ಸಂತೋಷಭರಿತರಾಗಿ, ನಿಮ್ಮ ಸಂಗತಿಯೇನು, ನಾವು ಧನ್ಯರಾಗುವೆವು ಎಂದು ಅಂದರು. ಶರಣಪ್ಪನು ಇಚ್ಛೆ ಇದ್ದಂತೆ ನಡೆಸುತ್ತೇವೆಂದು ಅವರು ವಚನ ಕೊಟ್ಟರು. ತರುವಾಯ ಆತನು ಉಣಕಲ್ಲಿಗೆ ಹೋಗಿ ಸಹಸ್ರಾವಧಿ ಜನರು ಕುಳಿತಿರುವಲ್ಲಿ ಕೀರ್ತನೆ ಮಾಡುತ್ತಿದ್ದನು. ಕೀರ್ತನೆಯನ್ನು ಅದ್ಭುತ ಪ್ರೇಮವು ಉತ್ಪನ್ನವಾಗುತ್ತಿತ್ತು. ಆ ಸದ್ಭಕ್ತರು ಸಿದ್ಧ ಸದ್ಗುರುವಿನ ಕೀರ್ತಿಯನ್ನು ಶರಣಪ್ಪನ ಮುಖದಿಂದ ಕೇಳಿ ಸಿದ್ಧನಾಮವನ್ನು ಗರ್ಜಿಸುತ್ತಿದ್ದರು. ಕೀರ್ತನೆ ಕೇಳಿದಾಕ್ಷಣ ತಲ್ಲೀನರಾಗಿ ಸರ್ವರಿಗೂ ದೇಹದ ವಿಸ್ಮೃತಿಯಾಗುತ್ತಿತ್ತು. ಭೂತ ಬಾಧೆಯಿಂದ ಪೀಡಿತರಾಗಿರುವ ಇಬ್ಬರು ಕೀರ್ತನ ಶ್ರವಣಕ್ಕೆ ಬಂದು ಕುಳಿತಿದ್ದರು. ಸಿದ್ಧನಾಮದ ಘೋಷಣೆ ಕೇಳಿದ ಕೂಡಲೇ ಅವರಿಗೆ ಹಿಡಿದ ಭೂತಗಳು ಶಂಖಧ್ವನಿ ಮಾಡುತ್ತಾ ಓಡಿ ಹೋದವು. ಇದನ್ನು ನೋಡಿ ಎಲ್ಲರೂ ಆನಂದಪಟ್ಟು, ಈತನ ಸಂಗತಿಯಿಂದ ವಿಶೇಷ ಲಾಭವಾದರೂ ಅಂದರು. ಆಮೇಲೆ ಶರಣಪ್ಪನು ಉತ್ಸವ ಕಾರ್ಯಕ್ಕೆ ಆರಂಭಿಸಲಿಕ್ಕೆ ಹೇಳಿದನು. 1000 ಗಂಟ್ಲೆ ಭಜನೆ ಮಾಡುವ ಜನರು ಪ್ರತಿಯೊಬ್ಬ ಕೈಯಲ್ಲಿ ತಾಳ ಹಿಡಿದು ಬಾರಿಸುತ್ತಾ ಮುಖದಿಂದ ನಾಮವನ್ನು ಗರ್ಜಿಸುತ್ತಾ ಬಹು ಪ್ರೇಮದಿಂದ ಗ್ರಾಮದ ಹೊರಗೆ ಹೊರಟು ಬಂದರು. ಇವರ ಹಿಂದೆ ಸಹಸ್ರಾದಿ ಕಾಲಾಂಕೃತ ಸುವಾಸಿನಿ ಸ್ತ್ರೀಯರು ಪ್ರತಿಯೊಬ್ಬರು ಕೈಯಲ್ಲಿ ಪಂಚಾರತಿಯನ್ನು ಎತ್ತಿಕೊಂಡು ಸುಸ್ವರದಿಂದ ಸದ್ಗುರು ರಾಯನನ್ನು ಆರತಿಯನ್ನು ಹಾಡುತ್ತಾ ಹೊರಟರು. ಈ ಸ್ತ್ರೀಯರ ಹಿಂಭಾಗದಲ್ಲಿ ನವಪಲ್ಲವಗಳಿಂದ ಅಲಂಕರಿಸಲ್ಪಟ್ಟ ಒಂದು ಶಾಖಸೋಪಾದಿ ನಾನಾ ತರದ ಉತ್ತಮ ಅನ್ನಗಳನ್ನು ಹೇರಿದಂಥ 60 ಚಕ್ಕಡಿಗಳು ಹೊರಟವು. ಅನೇಕ ವಾದ್ಯಗಳು ಘೋಷಣೆಗಳಿಂದಲೂ ನಾಮದ ಗರ್ಜನೆಯಿಂದಲೂ ಅಂತರಿಕ್ಷವು ದುಮದುಮಿಸಿತು. ಉಣಕಲ್ಲಿನಿಂದ ಸಿದ್ಧಾಶ್ರಮ ಪರ್ಯಂತ ಒಂದು ಹರದಾರಿ ಉದ್ದ ರಸ್ತೆಯ ಮೇಲೆ ಜನರು ಸಿದ್ಧನಾಮದ ಭಜನೆ ಘೋಷ ಮಾಡುತ್ತಾ ನಡೆಯುತ್ತಿದ್ದರು. ಬರುವ ಭಕ್ತ ಜನರಿಗೆ ಭೇಟಿ ಕೊಡುವುದಕ್ಕೋಸ್ಕರ ಸಿದ್ಧನಾಥರು ಸಿದ್ಧಾಶ್ರಮದಲ್ಲಿ ಕುಳಿತಿದ್ದರು. 1 ಪ್ರಹರದ ಪರ್ಯಂತ ಜನರು ಬರುತ್ತಾ ಇದ್ದರು. ಮಧ್ಯಾಹ್ನ ಕಾಲವಾದ ಕೂಡಲೇ ಕೆರೆಯ ದಂಡೆ ಮೇಲೆ ಪತ್ರಾವಳಿ ಇಟ್ಟು 10,000 ಮಂದಿ ಊಟಕ್ಕೆ ಕುಳಿತರು. ಪಕ್ವಾನ್ನಗಳನ್ನು ನೀಡಲಿಕ್ಕೆ ಆರಂಭಿಸಿದರು. ನಾಮ ಉಚ್ಚಾರ ಮಾಡುತ್ತಾ ಸರ್ವರೂ ಊಟ ಮಾಡುತ್ತಿರುವಾಗ ಸದ್ಗುರುನಾಥರು ಉಚ್ಚ ಸ್ಥಾನದಲ್ಲಿ ಕುಳಿತುಕೊಂಡು ನೋಡುತ್ತಿದ್ದನು. ಭಕ್ತರು ಸುಖದಿಂದಲೇ ಸುಖಿಸುವಂತ ಆತನಿಗೆ ಭೋಜನ ಮಾಡುತ್ತಿರುವ ಈ ಜನ ಸಮುದಾಯವನ್ನು ನೋಡಿ ಆನಂದವು ಉಕ್ಕಿ ಬರುತ್ತಿತ್ತು. ಈ ಪ್ರಕಾರ 10,000 ಪಂಕ್ತಿಗಳು ಕೆರೆಯ ದಂಡಿ ಮೇಲೆ 6 ಸರ್ತಿಯಾಗಿ ಒಟ್ಟಿಗೆ 60,000 ಜನರು ಉಣ್ಣುವಂತರಾದರು. ಶರಣಪ್ಪನಿಗೂ ಆದರೂ ಬಹಳ ಆನಂದವಾಯಿತು. ಸರ್ವರ ಭೋಜನವಾದ ನಂತರ ಶರಣಪ್ಪನು ಸಿದ್ಧ ಸದ್ಗುರುಗಳ ಮುಂದೆ ಕೀರ್ತನೆಗೆ ನಿಂತು 2 ತಾಸು ತನಕ ಈ ಮಹಾಸಭೆಗೆ ಸದ್ಗುರುಗಳ ಕೀರ್ತನೆಯನ್ನು ವರ್ಣಿಸಿದನು. ಬಳಿಕ ಜನರೆಲ್ಲರೂ ಸ್ವಸ್ಥಾನಗಳಿಗೆ ಹೋಗುವಾಗ ಶರಣಪ್ಪನು ಅವರಿಗೆ ಸದ್ಗುರುಗಳನ್ನು ಉಣಕಲ್ಲಿಗೆ ಕರೆದುಕೊಂಡು ಹೋಗಿ ಪೂಜಿಸಿದ್ದಾದರೆ ನೀವು ಧನ್ಯರಾಗುವಿರಿ ಎಂದು ಹೇಳಿದನು. ಕೆಲವು ದಿವಸಗಳ ತರುವಾಯ ಉಣಕಲ್ಲಿನ ಸದ್ಭಕ್ತ ಜನರು ಅಲ್ಲಿ ಸಿದ್ಧಾರೂಢರನ್ನು ಮಹಾವೈಭವದಿಂದ ಪೂಜಿಸುವ ಉದ್ದೇಶದಿಂದ ತಯಾರಿ ನಡೆಸುವಂತರಾದರು. ಅವರು ಶರಣಪ್ಪನಿಗೆ, ಸದ್ಗುರುಗಳು ಹುಬ್ಬಳ್ಳಿಗೆ ಬಿಟ್ಟು ಎಲ್ಲಿಯೂ ಹೋಗುವುದಿಲ್ಲ,
ಆದರೆ ನಿಮ್ಮ ಪ್ರಾರ್ಥನೆಯಿಂದ ಅವರು ಅಲ್ಲಿಗೆ ಬರುವುದಾದರೆ ನಾವು ಅವಶ್ಯವಾಗಿ ಅತ್ಯಾದರದಿಂದ ಪೂಜಿಸುವೆವು ಎಂದು ಅಂದರು. ಆಗ ಶರಣಪ್ಪನು ಸಿದ್ಧರ ಬಳಿಗೆ ಬಂದು, ಹೇ ಗುರುನಾಥನೇ, ಉಣಕಲ್ಲಿಗೆ ನಿಮ್ಮನ್ನು ಕರೆದುಕೊಂಡು ಹೋಗಿ ಪೂಜಿಸಬೇಕೆಂಬ ಇಚ್ಛೆಯಿಂದ ಎಲ್ಲ ಸಿದ್ಧಪಡಿಸಿರುತ್ತದೆ ಎಂದು ಪ್ರಾರ್ಥಿಸಿದ್ದು ಕೇಳಿ ಹುಬ್ಬಳ್ಳಿ ಭಕ್ತ ಜನರು ಶರಣಪ್ಪನನ್ನು ಕುರಿತು, ಸ್ವಾಮಿಯವರು ಹುಬ್ಬಳ್ಳಿ ಬಿಟ್ಟು ಎಲ್ಲಿಯೂ ಹೋಗುವುದಿಲ್ಲ, ನೀವು ಕರೆದುಕೊಂಡು ಹೋಗಬಾರದು, ನಾವಾದರೂ ಬಿಡಲಾರೆವು ಎಂದು ಹೇಳಿದರು. ಅದಕ್ಕೆ ಶರಣಪ್ಪನು, ನೀವು ಸ್ವಾಮಿಯವರನ್ನು ಬಿಟ್ಟು ಇರಲಾರಿ ಎಂದಾದರೆ ನಿಮ್ಮೆಲ್ಲರಿಗೂ ಈಗಲೇ ಆಮಂತ್ರಣ ಕೊಡುತ್ತೇನೆ. ನನ್ನ ಪ್ರಾರ್ಥನೆ ಏನೆಂದರೆ, ನೀವೆಲ್ಲರೂ ಸದ್ಗುರುಗಳನ್ನು ಕರೆದುಕೊಂಡು ಉಣಕಲ್ಲಿಗೆ ಬಂದು ಅಲ್ಲಿ ಭೋಜನ ಮಾಡಬೇಕು. ಭೋಜನವಾದ ನಂತರ ಅತಿ ಉತ್ತಮವಾದ ಮಂಟಪ ಪೂಜೆಯನ್ನು ನೋಡಿ ಎಲ್ಲರೂ ಕೂಡಿ ಪುನಃ ಸಿದ್ಧಾಶ್ರಮಕ್ಕೆ ಸದ್ಗುರುಗಳನ್ನು ಮುಟ್ಟಿಸಿರಿ ಎಂದು ನಮ್ರ ಭಾವದಿಂದ ಮಾಡಿದ ಭಾಷಣವನ್ನು ಕೇಳಿ ಸರ್ವ ಭಕ್ತರು ಸಂತೋಷಪಟ್ಟರು. ಸದ್ಗುರುಗಳು ಮಹಾರಾಜರಾದರು ಶರಣಪ್ಪನಿಗೆ, ನಿನ್ನ ಇಚ್ಛೆಯನ್ನು ಪೂರ್ಣ ಮಾಡಿಕೋ ಎಂದು ವಚನವನ್ನಿತ್ತರು. ಸರ್ವ ಸಾಮಗ್ರಿ ಸಿದ್ಧವಾದ ಬಳಿಕ ಒಂದು ಯೋಗ್ಯ ದಿವಸವಾದ ನೋಡಿ ಉಣಕಲ್ಲಿನಿಂದ ಭಕ್ತ ಜನರು ಸಿದ್ಧಾರೂಢರನ್ನು ಕರೀಲಿಕ್ಕೆ ಬಂದರು. ಹುಬ್ಬಳ್ಳಿಯ ಸಾವಿರಾರು ಮಂದಿ ಭಕ್ತರು ಜನರೆಲ್ಲ ಉಣಕಲ್ಲಿಗೆ ಬರಲಿಕ್ಕೆ ಆಮಂತ್ರಣ ಕೊಟ್ಟು ಸದ್ಗುರುಗಳನ್ನು ಪಲ್ಲಕ್ಕಿಯೊಳಗೆ ಕೂಡಿಸಿಕೊಂಡು ಆ ಮಯ ಜನಸಮುದಾಯವನ್ನು ನಡೆಯಿತು. ಅನೇಕ ವಾದ್ಯಗಳು ಘೋಷಿಸಿದ್ದವು. ಭಕ್ತ ಜಯ ಜಯಕಾರ ಧ್ವನಿಯಿಂದಲೂ ನಾಮ ಭಜನೆಯ ಗರ್ಜನೆಯಿಂದಲೂ ಉಂಟಾದ ಮಹಾನಾದವು ಅಂಬರದೊಳಗೆ ಇಳಿಸಲಾರದಂತಾಯಿತು. ಪಲ್ಲಕ್ಕಿಯೊಳಗೆ ಸದ್ಗುರು ರೂಪವಾದರೂ ಅತ್ಯಂತ ಮನೋಹರವಾಗಿ ಶೋಭಿಸುತ್ತಿದ್ದು, ಸಾಕ್ಷಾತ್ ಶಾಂತಿಯ ಮೂರ್ತಿಮಂತವಾಗಿಯೋ ಎಂಬಂತೆ ಆ ಸುಂದರವಾದ ಮುಖವು ವಿರಾಜಿಸುತ್ತಿತ್ತು. ಮಸ್ತಕದ ಮೇಲೆ ಕಿರೀಟವು ಅತ್ಯಂತ ಸೋಜ್ವಲವಾಗಿದ್ದು, ಮೈಮೇಲೆ ಹೊತ್ತಿರುವ ರೇಷ್ಮೆಯ ಶಾಲು ಕೆಂಪು ವರ್ಣದ್ದಿದ್ದು, ಅದರ ಮೇಲೆ ಸುವರ್ಣ ಕುಸುಮಗಳು ಮಿಂಚುತ್ತಿದ್ದವು. ನೋಡುವವರ ಮನಸ್ಸಿಗೆ ಸದ್ಗುರು ಮೂರ್ತಿಯನ್ನು ಬಹಳ ಆಹ್ಲಾದಕರವಾಗಿ ಕಾಣಿಸುವುದು. ಸದ್ಗುರು ಮುಖವನ್ನು ನೋಡುತ್ತಾ ನೋಡುತ್ತಾ ಹೃದಯದಲ್ಲಿ ಅಧಿಕಾಧಿಕ ಪ್ರೇಮವು ಉಕ್ಕಿ ಬರುತ್ತಿದ್ದುದು. ಅದ್ಭುತ ಸುಖವನ್ನು ಭೋಗಿಸುತ್ತಾ ಕಣ್ಣುಗಳನ್ನು ಆ ರೂಪ ನೋಡುವುದರಲ್ಲಿ ತೃಪ್ತಿ ಹೊಂದಿದರೆ ಸೃಷ್ಟಿಯು ಅಲ್ಲಿಂದ ಏಳುತ್ತಿರಲೇ ಇಲ್ಲ. ಆತನ ದೃಷ್ಟಿಯಿತ್ತ ಬಿತ್ತೆಂದರೆ ಕೂಡಲೇ ಹೃದಯ ಗ್ರಂಥಿಗಳು ಬಿಚ್ಚಿ ಹೋಗಿ ಜೀವಾವಸ್ಥೆಯು ನಾಶವಾಗಿ ಬ್ರಹ್ಮವು ಭಾಸವಾಗುವುದು. ಈ ಪ್ರಕಾರ ಉತ್ಸವವು ನಡೆದು ಒಂದು ಮುಹೂರ್ತದೊಳಗೆ ಉಣಕಲ್ಲಿಗೆ ಮುಟ್ಟಿತು. ಸದ್ಗುರುಗಳು ಪಲ್ಲಕ್ಕಿಯಿಂದ ಇಳಿಸಿ ಒಂದು ಸಿಂಹಾಸನದ ಮೇಲೆ ಕುಳ್ಳಿರಿಸಿದರು. ಸೂರ್ಯನನ್ನು ಮಧ್ಯ ಆಕಾಶದಲ್ಲಿ ಬರುತ್ತಲೇ ಭೋಜನವು ಆರಂಭ ಮಾಡಿಸಿದರು. ಸರೋವರದ ದಂಡೆಯಲ್ಲಿ ಮೈದಾನದ ಪ್ರದೇಶದಲ್ಲಿ 1,00,000 ಜನರು ಪಂಕ್ತಿ ಹಿಡಿದು ಊಟಕ್ಕೆ ಕುಳಿತರು. ಶರಣಪ್ಪನು ಅತ್ಯಂತ ಹರ್ಷಚಿತ್ತನಾಗಿ ಸಿದ್ಧಾರೂಢರನ್ನು ಹಸ್ತ ಹಿಡಿದು ಒಂದು ಉನ್ನತವಾದ ಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಂದ ಆ ಜನಸಮುದ್ರವನ್ನು ತೋರಿಸುವಂತನಾದನು. ಮಾನಸ ಸರೋವರದ ತೀರದಲ್ಲಿ ಅಸಂಖ್ಯ ಹಂಸಖಂಡಗಳು ಹೇಗೆ ಪಂಕ್ತಿ ಹಿಡಿದು ಕುಳಿತಿರುವವೋ ಅದೇ ಪ್ರಕಾರ ಅಲ್ಲಿ ಕಾಣಿಸುತ್ತಿತ್ತು. ಈ ಅದ್ಭುತವಾದ ನೋಟವನ್ನು ನೋಡಿ ದೇವಾದಿಕರಿಗೆ ದುರ್ಬಲನಾದಂಥ ಭಕ್ತ ಸಖದಲ್ಲಿ ಅನಂತರ ಪಡುವಂಥ ಆ ಸದ್ಗುರುದೇವನು ಬಹಳ ಹರ್ಷಯುಕ್ತನಾಗಿ ಶರಣಪ್ಪನನ್ನು ಕುರಿತು, ಶರಣಪ್ಪ ಸ್ವಾಮಿ, ಈ ಮಹೋತ್ಸವವನ್ನು ಹೇಗೆ ಸಾಧಿಸಿದೆ ಎಂದು ಕೇಳಿದ್ದಕ್ಕೆ ಶರಣಪ್ಪ, ನಾನು ನಿತ್ಯ ಕೀರ್ತನೆಯಲ್ಲಿ ಹೇಳುತ್ತಿದ್ದ ನಿನ್ನ ಕೀರ್ತನೆಯ ಪ್ರಭಾವವು ಇಷ್ಟು ಮೂಡಿಸಿತು. ಈ ಜನರ ಮುಂದೆ ಕೀರ್ತನೆಯಲ್ಲಿ ನಿನ್ನ ಗುಣಗಾನವೇ ಮಾಡುತ್ತಿರುವೆನು. ಆದರೆ ಶ್ರವಣದಿಂದ ಅಂತಃಕರಣ ಶುದ್ಧವಾಗಿ ಇವರು ಈ ಕಾರ್ಯದಲ್ಲಿ ಪವಿತ್ರರಾದರು ಎಂದು ಉತ್ತರ ಕೊಟ್ಟನು. ಆ ಭೋಜನ ಸಮಾರಂಭವು ತೀರಿದ ಬಳಿಕ ಸದ್ಗುರುನಾಥರು ಮಂಟಪದಲ್ಲಿ ಕುಳ್ಳಿರಿಸಿ ಮಹಾವೈಭವದಿಂದ ಪೂಜಿಸುವಂತರಾದರು. ಆಗಿನ ಆನಂದವು ಅವರ್ಣೀಯಾಯಿತು. ಪೂಜೆಯನ್ನು ಅನಂತರ ಸದ್ಗುರುಗಳ ಪುನಃ ಪಲ್ಲಕ್ಕಿಯಲ್ಲಿ ಕೂಡಿಸಿ ಉತ್ಸವದಿಂದ ಮರಳಿ ಸಿದ್ಧಾಶ್ರಮಕ್ಕೆ ಕರೆದುಕೊಂಡು ಬಂದು ಇಳಿಸಿದರು. ಈ ಪ್ರಕಾರ ಲೋಕೋದ್ಧಾರಾರ್ಥವಾಗಿದ್ದಂಥ ಶರಣಪ್ಪನ ಸರ್ವ ಪ್ರಯತ್ನಗಳೆಲ್ಲ ಸದ್ಗುರುನಾಥನು ಸಿದ್ಧಿಗೆ ಬುಡ್ಡಿಸುವನು. ಒಮ್ಮೆ ಶ್ರಾವಣ ಮಾಸದ ಶರಣಪ್ಪನು ಹುಬ್ಬಳ್ಳಿಗೆ ಬರುವ ಉದ್ದೇಶದಿಂದ ಗೋಕಾಕದಿಂದ ಹೊರಟು ಬರುವಾಗ ದಾರಿಯಲ್ಲಿ ಮಲಪ್ರಭಾ ನದಿಗೆ ಮಹಾ ಓಘ ಬಂದು ಹರಿಯುತ್ತಿತ್ತು. ಆ ದಿನ ಸದ್ಗುರು ದರ್ಶನ ಪಡೆದುಕೊಳ್ಳುವ ವಿನಃ ಅನ್ನವನ್ನು ಸೇವಿಸಲಿಕ್ಕಿಲ್ಲವೆಂದು ಶರಣಪ್ಪನು ದಂಡೆ ಮೇಲೆ ನಿಂತುಕೊಂಡನು. ಅಲ್ಲಿರುವ ಒಂದು ದೋಣಿಯ ಪ್ರವಾಹ ಕೂಡ ಹೋಗಿತ್ತು. ಪರತೀರಕ್ಕೆ ದಾಟಿ ಹೋಗತಕ್ಕಂಥ ಬಹಳ ಜನರು ಬಂದು ನಿರುಪಾಯರಾಗಿ ನಿಂತುಬಿಟ್ಟರು. ಕೆಲ ಹೊತ್ತು ನಿಂತುಕೊಂಡು ಕಡೆಗೆ ಅವರೆಲ್ಲರೂ ತಿರುಗಿ ಹೋದರು. ಆದರೆ ಶರಣಪ್ಪನು ಸದ್ಗುರು ನಾಮವನ್ನು ಗರ್ಜಿಸುತ್ತಾ ದಂಡೆ ಮೇಲೆ ನಿಂತನು. ಅವನನ್ನು ಕುರಿತು ಆ ಜನರು, ಇಲ್ಲಿ ವ್ಯರ್ಥವಾಗಿ ಯಾಕೆ ನಿಂತಿರುವಿ? ನದಿ ನೀರು ಇಳಿದ ಮೇಲೆ ನಾಳೆ ಹೋಗೋಣ ಬಾ, ಈಗ ತಿರುಗಿ ಹೋಗುವಾಗ ಅಂದರು. ಆದರೆ ಶರಣಪ್ಪನು ಸದ್ಗುರುವಿಗೆ ಭೇಟಿಯಾದ ವಿನಃ ನಾನು ಅನ್ನವನ್ನು ಸೇವಿಸಲಿಕ್ಕಿಲ್ಲ ಎಂದು ಅಂದದ್ದು ಕೇಳಿ ಅವನನ್ನು ಬಿಟ್ಟು ಅವರೆಲ್ಲರೂ ಹೋದರು. ಇಷ್ಟರಲ್ಲಿ ಸೂರ್ಯಾಸ್ತವಾಗಿ
ಸರ್ವತ್ರ ಅಂಧಕಾರವು ವ್ಯಾಪಿಸಿತು. ಶರಣಪ್ಪನಾದರೂ ಅಲ್ಲೇ ನಿಂತು ಸದ್ಗುರುನಾಥನಿಗೆ ಪ್ರಾರ್ಥಿಸುತ್ತಾ, ಹೇ ಸದ್ಗುರು ದಯಾಳನೇ, ನೀನು ಈ ಸಮಯದಲ್ಲಿ ಬಂದಿಲ್ಲವಾದರೆ ನಿನ್ನ ಉತ್ಸವ ಕಾಲದಲ್ಲಿ ನಾನು ಕೀರ್ತನೆ ಮಾಡುವ ನೇಮವು ತಪ್ಪುವುದು. ಭವನದಿಯೊಳಗಿಂದ ಭಕ್ತರನ್ನು ತಾರಣ ಮಾಡುವಂಥ ನಿನಗೆ ಈ ಕ್ಷುಲ್ಲಕವಾದ ನದಿಯನ್ನು ದಾಟಿಸುವುದಕ್ಕೆ ಚಿಂತೆ ಯಾಕೆ? ನನ್ನನ್ನು ತಾರಿಸುವುದಕ್ಕೆ ವೇಗದಿಂದ ಬಂದು ನನ್ನ ಪೂಜೆಗೆ ಕರೆದುಕೊಂಡು ಹೋಗು. ನನ್ನ ಮನಸ್ಸಿಗೆ ನಿಶ್ಚಯವನ್ನು ನೋಡಬೇಕೆಂದು ನೀನು ಬಾರದಿರುವೆಯಾದರೆ ಅದನ್ನು ತೋರಿಸುವೆನು ನೋಡು ಎಂದು ಶರಣಪ್ಪನು ಏನು ಮಾಡಿದನು ಎಂದರೆ ನದಿಯೊಳಗೆ ಇಳಿದನು. ಕೂಡಲೇ ಆ ಮಹಾಪ್ರಭಾವವು ಅವನನ್ನು ಎತ್ತಿಕೊಂಡು ಹೋಗುತ್ತಿರುವಾಗ ಶರಣಪ್ಪನು ಸಿದ್ಧಾರೂಢ ಎಂಬ ಹೆಸರಿನಿಂದ ಗರ್ಜಿಸಿದನು. ತಕ್ಷಣವೇ ಸದ್ಗುರು ಒಂದು ದೋಣಿಯನ್ನು ಕುಳಿತು ಪ್ರಾಪ್ತನಾಗಿ ಕೂಡಲೇ ಆ ಮಹಾಪ್ರಭುವು ಅದನ್ನು ಎತ್ತಿಕೊಂಡು ಹೋಗುತ್ತಿರುವಾಗ ಶರಣಪ್ಪನು ಸಿದ್ಧಾರೂಢ ಎಂಬ ಹೆಸರಿನಿಂದ ಗರ್ಜಿಸಿದನು. ತಕ್ಷಣವೇ ಸದ್ಗುರುವು ಒಂದು ದೋಣಿಯಲ್ಲಿ ಕುಳಿತು ಪ್ರಾಪ್ತನಾಗಿ ನೀರಿನ ಮೇಲೆ ತೇಲಿ ಹೋಗುವುದು ಶರಣಪ್ಪನ ಸಮೀಪ ಬಂದು ಆತನನ್ನು ಎತ್ತಿ ದೋಣಿಯೊಳಗೆ ಹಾಕಿ ಪರತೀರಕ್ಕೆ ದಾಟಿಸಿದನು. ಆ ದಂಡೆಗೆ ಇಳಿಸಿದ ಕೂಡಲೇ ಶರಣಪ್ಪನು ಸಾವಧಾನವಾಗಿ ನೋಡುವಾಗ ಅಲ್ಲಿ ಯಾರನ್ನೂ ಕಾಣಲಿಲ್ಲ. ಆತನು ಗದ್ಗದನಾಗಿ ಕೈವಾರಿಯಾದ ಸದ್ಗುರುವೇ, ನೀನೇ ಬಂದು ನನ್ನನ್ನು ದಾಟಿಸಿದಿ, ಈಗ ಅದೃಶ್ಯನಾಗಿ ಹೋಗಿರುತ್ತಿ ಎಂದು ಸ್ತುತಿಸಿದನು. ಹುಬ್ಬಳ್ಳಿಗೆ ಹೋಗಿ ಸದ್ಗುರುಗಳಿಗೆ ಭೇಟಿಯಾಗಿ ಪ್ರವಾಹದ ಕೂಡ ಹೋಗುತ್ತಿರುವಾಗ ನಡೆದ ವೃತ್ತಾಂತವನ್ನೆಲ್ಲ ನಿವೇದಿಸಿದನು. ಅದನ್ನು ಕೇಳಿ ಶ್ರೀ ಗುರುಗಳು ಜೀವನು ಮೋಹವೆಂಬ ಪ್ರವಾಹದಲ್ಲಿ ಹೋಗುವಾಗ ಆತನನ್ನು ರಕ್ಷಿಸಿರುವರು ಒಬ್ಬ ಸದ್ಗುರು ಹೊರತು ಮತ್ಯಾರೂ ಇಲ್ಲ ಅಂದರು. ಶರಣಪ್ಪನು ಲೋಕೋಪಕಾರಾರ್ಥವಾಗಿಯೂ ಸರ್ವ ಜನರೊಳಗೆ ಸಿದ್ಧ ಸದ್ಗುರು ಮಹಿಮೆಯನ್ನು ಪಸರಿಸುವುದಕ್ಕಾಗಿಯೂ ಅನೇಕ ಯತ್ನಗಳನ್ನು ಮಾಡಿದ ಕಾರಣ ಅವುಗಳ ಪೈಕಿ ಕೆಲವರನ್ನು ಇಲ್ಲಿ ಹೇಳುವೆನು. ಸದ್ಗುರುಗಳ ಸೇವೆಗೋಸ್ಕರ ಶಿವರಾತ್ರಿಗೆ ಮತ್ತು ಶ್ರಾವಣ ಉತ್ಸವ ಕಾಲದಲ್ಲಿ ಅನ್ನಛತ್ರವನ್ನು ಇಡುವನು. 100 ಚೀಲ ಧಾನ್ಯ ತಂದು ಬಹು ಜನರಿಗೆ ಊಟ ಮಾಡಿಸುವನು ಮತ್ತು ಅವರೆಲ್ಲರಿಗೂ ಕೀರ್ತನೆ ಹೇಳುವಾಗ ಸಿದ್ಧ ಕೀರ್ತನೆಯನ್ನು ವರ್ಣಿಸುವನು. ಶರಣಪ್ಪ ಸ್ವಾಮಿಗೆ ಯಾವ ಸ್ಥಾನದಲ್ಲಿ ಪ್ರಥಮ ಸಿದ್ಧಾರೂಢ ದರ್ಶನವಾಗಿತ್ತೋ ಆ ಸ್ಥಾನವು ಪೂಜ್ಯವೆಂದು ಮಠದ ಸಮೀಪದಲ್ಲಿರುವ ಆ ಸ್ಥಳವನ್ನು ತಾನು ಕ್ರಯಕ್ಕೆ ತೆಗೆದುಕೊಂಡನು. ಅಲ್ಲಿ ಸಾಧು ಜನರಿಗೋಸ್ಕರ ಧರ್ಮಛತ್ರ ಮತ್ತು ಭಜನಾ ಮಂದಿರ ಕಟ್ಟಿಸಿ ಸಿದ್ಧ ಭಜನೆಯನ್ನು ರಾತ್ರಿ ಹಗಲು ನಡೆಯುವ ಏರ್ಪಾಡು ಮಾಡುತ್ತಿರುತ್ತಾನೆ. ಇದೇ ರೀತಿಯಲ್ಲಿ ಅಖಂಡ ಭಜನೆಯನ್ನು ಇನ್ನು 4 ಊರುಗಳಲ್ಲಿ ಸ್ಥಾಪಿಸಿರುವನು ಮತ್ತು ಸಿದ್ಧಾರೂಢರ ಉತ್ಸವ ಮತ್ತು ಚರಿತ್ರ ಪಠಣಾದಿಗಳನ್ನು ಅನೇಕ ಊರುಗಳಲ್ಲಿ ನೇಮಿಸಿರುವರು. ಸಿದ್ಧ ಮಹಿಮೆಯನ್ನು ಬೆಳೆಸಲಿಕ್ಕೆ ರಾಜವಾಡೆಗಳಲ್ಲಿ ಸಹ ಹೋಗಿ ಶಿಷ್ಯ ಸಂಪ್ರದಾಯವನ್ನು ಊರ್ಜಿತಪಡಿಸಿ ಜನರಿಗೆ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸುವನು. ಪ್ರತಿ ಒಬ್ಬ ಶಿಷ್ಯನಿಗೆ ಸಿದ್ಧ ಚರಿತ್ರೆ ಮತ್ತು ಸದ್ಗುರುಗಳ ಭಾವಚಿತ್ರವನ್ನು ಕೊಟ್ಟು ಅವನಿಗೆ ಸಿದ್ಧ ಸ್ತೋತ್ರಗಳನ್ನು ಪಾಠ ಮಾಡಿಸಿ ಈ ರೀತಿಯಿಂದ ಜನರ ಉದ್ಧಾರ ಕೃತ್ಯವನ್ನು ಮಾಡುವನು. ಪನ್ನಾಲಾಲ ಮಹಾರಾಜರಿಗೆ ಬೆಳ್ಳಿಮೀರು ರಥ ಸಹಿತ ಅವರು ಕೇಶಲುಂಬನ ಕಾರ್ಯಕ್ಕಾಗಿ ಸದ್ಗುರುಗಳ ಶಿವರಾತ್ರಿ ಉತ್ಸವಕ್ಕೆ ಕರೆದುಕೊಂಡು ಬಂದಿದ್ದರು. ಯಡಳ್ಳಿ ಮತ್ತು ಚಿಮ್ಮಂಡ ಮಹಾರಾಜರುಗಳಿಗೂ ತಮ್ಮ ಇತರ ಅನೇಕ ಸತ್ಪುರುಷರುಗಳಿಗೂ ಸಿದ್ಧಾರೂಢರು ಭೇಟಿ ಮಾಡಿಸಲಿಕ್ಕೆ ಕರೆದುಕೊಂಡು ಬಂದು ಶರಣಪ್ಪನು ತಾನು ಸುಖ ಪಡುತ್ತಿದ್ದನು. ಶಿವರಾತ್ರಿ ದಿನ ದಿವ್ಯ ರುದ್ರಾಕ್ಷ ಮಂಟಪದಲ್ಲಿ ಶ್ರೀ ಸಿದ್ಧಾರೂಢರನ್ನು ಕೂಡಿಸಿ ಬಹುವೈಭವದಿಂದ ಮಹಾಪೂಜೆಯನ್ನು ಮಾಡುವನು. ಈ ಶರಣಪ್ಪ ಸ್ವಾಮಿಯು ಧನ್ಯನು. ಸದಾ ಲೋಕೋದ್ಧಾರದಲ್ಲಿ ಚಿತ್ತವಿಟ್ಟು ಆ ಪೂರ್ಣಾನಂದ ಪರಮಾತ್ಮನಾಗಿರುವಂಥ ಸಿದ್ಧ ಸದ್ಗುರುನ ಪ್ರೀತಿಯನ್ನು ಸಂಪಾದಿಸಿಕೊಂಡನು. ಈ ಸದ್ಗುರುವಿಗೆ ನಾಮ ಉಚ್ಚರಿಸುವುದರಿಂದ ಆತನು ಕಾರ್ಯಗಳನ್ನು ಸಿದ್ಧಿಗೆ ಒಯ್ಯುವನು. ಅವನ ಚಿಂತನೆ ಮಾಡುವುದರಿಂದ ಭವಬಂಧನವು ಬಿಡಿಸುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದಳ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅತಿ ಮಧುರವಾದ 46ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣ ಅರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ನಮಃ ಶಿವಾಯ. 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 ಓಂ ನಮಃ ಶಿವಾಯ.